ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚುರುಕು ಬುದ್ಧಿ, ಮಾತಿನ ನೈಪುಣ್ಯ ಮತ್ತು ದ್ವಂದ್ವ ಸ್ವಭಾವದ ಪ್ರತೀಕವಾಗಿರುವ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮಗೆ ತಿಳಿಸಬೇಕಾದ ವಿಷಯ ಅತ್ಯಂತ ಎಚ್ಚರಿಕೆಯಿಂದ ಕೇಳಬೇಕಾದದ್ದು. ಯಾಕೆಂದರೆ ಇದು ನಿಮ್ಮ ಮುಂದಿನ ದಿನಗಳ ಸುಖ ದುಃಖಕ್ಕೆ ನೇರವಾಗಿ ಸಂಬಂಧಿಸಿದೆ. ನೀವು ಇತ್ತೀಚೆಗೆ ಕಾರಣವಿಲ್ಲದೆ ಮನಸ್ಸಿನ ಅಶಾಂತಿ, ತಲೆಭಾರ, ಹಣಕಾಸಿನ ಅಡಚಣೆ, ಕೆಲಸದಲ್ಲಿ ಗೊಂದಲ ಮತ್ತು ಸಂಬಂಧಗಳಲ್ಲಿ ತಪ್ಪು ಅರ್ಥಗಳನ್ನು ಅನುಭವಿಸ್ತಾ ಇದ್ರೆ ನೀವು ಅದ್ರ ಹಿಂದೆ ಒಬ್ಬ ವ್ಯಕ್ತಿಯಲ್ಲ, ವಿಶೇಷವಾಗಿ ಒಬ್ಬ ಮಹಿಳೆಯ ಪ್ರಭಾವ ಕೆಲಸ ಮಾಡ್ತಾ ಇದೆ. ಮಿಥುನ ರಾಶಿಯವರೇ, ಅವಳು ಹೊರಗೆ ತುಂಬ ಆತ್ಮೀಯವಾಗಿ ಮಾತನಾಡ್ತಾಳೆ, ಆದರೆ ಒಳಗೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಾ ನಿಮ್ಮ ಮುಂದಿನ ನಡೆಯನ್ನು ತಡೆಯೋದಕ್ಕೆ ಯತ್ನ ಮಾಡ್ತಿರ್ತಾಳೆ. ನೀವು ಈಗಲೂ ಜಾಗರೂಕರು ಆಗದೇ ಇದ್ದರೆ ಮುಂದೆ ಸಾಲ, ಮಾತಿನ ತಪ್ಪಿನಿಂದ ಅವಮಾನ, ಕಾನೂನು ಸಂಬಂಧಿತ ತೊಂದರೆಗಳು ಅಥವಾ ಕೆಲಸದಲ್ಲಿ ದೊಡ್ಡ ನಷ್ಟವನ್ನು ಎದುರಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಈ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಲಾಭ ತರೋದೋ ಅಥವಾ ಗೊಂದಲ ಹೆಚ್ಚಿಸೋದೋ ನಿಮ್ಮ ಮಾತು ಮತ್ತು ನಿರ್ಣಯದ ಮೇಲೆ ಅವಲಂಬಿತವಾಗಿರುತ್ತೆ. ಮಿಥುನ ರಾಶಿಯವರು ಸಹಜವಾಗಿಯೇ ಎಲ್ಲರ ಜೊತೆಗೆ ಬೆರೆತು ಹೋಗುವ ಸ್ವಭಾವವನ್ನು ಹೊಂದಿರುವವರು. ಅದೇ ನಿಮ್ಮ ದೊಡ್ಡ ಬಲ. ಆದರೆ ಈ ಸಮಯದಲ್ಲಿ ಅದೇ ಗುಣವನ್ನು ಕೆಲವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ನೀವು ಸರಸ್ವತಿ ದೇವಿಯ ಭಕ್ತರಾಗಿದ್ದರೆ ಈಗಲೇ ಮನಸ್ಸಿನಲ್ಲಿ ಜೈ ಸರಸ್ವತಿ ಅಂತ ಸ್ಮರಿಸಿಕೊಳ್ಳಿ. ನಿಮ್ಮ ಮಾತು ಮತ್ತು ಬುದ್ಧಿಗೆ ದೈವಿಕ ರಕ್ಷಣೆ ದೊರೆಯುತ್ತೆ. ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಮಿಥುನ ರಾಶಿಯವರ ಜಾತಕದಲ್ಲಿ ಬುಧನ ಪ್ರಭಾವ ಹೆಚ್ಚಾಗುತ್ತಿದ್ದು, ಹೊಸ ಅವಕಾಶಗಳು, ಒಪ್ಪಂದಗಳು, ಕೆಲಸ ಬದಲಾವಣೆ, ಬರವಣಿಗೆ, ಮೀಡಿಯಾ, ವ್ಯಾಪಾರ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಿಸಿಕೊಳ್ಳುತ್ತೆ. ಆದರೆ ರಾಹುನ ಪ್ರಭಾವದಿಂದ ತಪ್ಪು ಮಾಹಿತಿ, ಗಾಸಿಪ್ ಮತ್ತು ನಂಬಿಕೆ ದ್ರೋಹದ ಸಾಧ್ಯತೆ ಇದೆ. ವಿಶೇಷವಾಗಿ ಒಂದು ನಿರ್ದಿಷ್ಟ ಅಕ್ಷರದಿಂದ ಆರಂಭವಾಗುವ ಮಹಿಳೆ ನಿಮ್ಮ ಮಾತುಗಳನ್ನು ತಿರುಗಿಸಿ ಬಳಸುವ ಮೂಲಕ ನಿಮ್ಮ ಮಾನ ಮತ್ತು ಹಣಕ್ಕೆ ಧಕ್ಕೆಯನ್ನು ತರಬಹುದು. ಅವಳು ನಿಮ್ಮ ಜೀವನಕ್ಕೆ ಪರೀಕ್ಷೆಯ ರೂಪದಲ್ಲಿ ಬಂದಿರಬಹುದು. ಈ ಸಮಯದಲ್ಲಿ ನೀವು ಸಣ್ಣ ಪರಿಹಾರಗಳನ್ನು ಅನುಸರಿಸಿದರೆ ದೊಡ್ಡ ಸಂಕಟಗಳಿಂದ ತಪ್ಪಿಸಿಕೊಳ್ಳಬಹುದು. ಮಿಥುನ ರಾಶಿಯವರು ಇದುವರೆಗೆ ಅನುಭವಿಸಿದ ಗೊಂದಲ, ಅಸ್ಥಿರತೆ ಮತ್ತು ಅಸಫಲತೆಗಳು ನಿಧಾನವಾಗಿ ದೂರವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಆರಂಭವಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ, ಪದೋನ್ನತಿ ಅಥವಾ ಉತ್ತಮ ಅವಕಾಶಗಳು ಸಿಗುತ್ತೆ. ವ್ಯಾಪಾರಸ್ಥರಿಗೆ ಮಾತಿನ ಕೌಶಲ್ಯದಿಂದಲೇ ಲಾಭ, ಹೊಸ ಗ್ರಾಹಕರು ಮತ್ತು ವಿದೇಶ ಸಂಪರ್ಕಗಳಿಂದ ಆದಾಯ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಯೋಚನೆಗಳಿಗೆ ಮೌಲ್ಯ ಸಿಗುತ್ತೆ, ಆದರೆ ಅತಿಯಾಗಿ ಮಾತನಾಡೋದ್ರಿಂದ ದೂರ ಉಳಿಯಬೇಕು. ಕುಟುಂಬದಲ್ಲಿ ಒಂದು ಸ್ಮಾಲ್ ಮಾತು ಕೂಡ ದೊಡ್ಡ ವಿವಾದದಂತೆ ಎಚ್ಚರವನ್ನು ವಹಿಸಬೇಕು. ಒಂದು ಸಣ್ಣ ಮಾತೇ ಅದೇ ದೊಡ್ಡ ವಿವಾದವಾಗಬಹುದು, ಹುಷಾರಾಗಿರಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಹೇಳೋದಾದರೆ, ಒಂದು ಕಮ್ಯುನಿಕೇಷನ್ ಕೊರತೆಯಿಂದ ಈ ಉಂಟಾದ ಸಮಸ್ಯೆಗಳೇನಿದೆ ಅವೆಲ್ಲ ಕೂಡ ನಿಧಾನವಾಗಿ ಸರಿ ಹೋಗುತ್ತೆ. ಗುರುಬಲದಿಂದ ವಿವಾಹ ಯೋಗ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ, ಮನೆಯೊಳಗಿನ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ. ನೀವು ಹಿಂದೆ ನಂಬಿದ್ದ ಕೆಲವರ ನಿಜವಾದ ಮುಖವಾಡ ಈಗ ಬಯಲಾಗ್ತಾ ಇದೆ. ಇದು ನಿಮಗೆ ನೋವು ತಂದರೂ ಕೂಡ ನಿಮ್ಮ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು. ದೇವರು ನಿಮಗೆ ಸತ್ಯವನ್ನು ಅರಿಯುವ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಈ ಅವಧಿಯಲ್ಲಿ ಆಕಸ್ಮಿಕ ಹಣದ ಅರಿವು, ಬಾಕಿ ಹಣ ವಾಪಸ್ ಸಿಗುವ ಯೋಗ ಕೂಡ ಇದೆ. ನಿಮ್ಮನ್ನು ಕಡೆಗಣಿಸಿದವರು ಮತ್ತೆ ನಿಮ್ಮ ಸಂಪರ್ಕಕ್ಕೆ ಹುಡುಕುತ್ತಾ ಇದ್ದಾರೆ. ಧನಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ. ಮಿಥುನ ರಾಶಿಯವರು ಹೊರಗೆ ಹಗುರವಾಗಿ ಕಾಣಿಸಿದರೂ ಕೂಡ ಒಳಗೆ ತುಂಬ ಆಳವಾದ ಚಿಂತನೆಯನ್ನು ಹೊಂದಿರುವವರು. ಆದರೆ ನಿರ್ಧಾರಗಳಲ್ಲಿ ಸ್ಥಿರತೆ ತರಬೇಕು. IT, ಮೀಡಿಯಾ, ಬರವಣಿಗೆ, ಬೋಧನೆ, ಮಾರ್ಕೆಟಿಂಗ್, ವ್ಯಾಪಾರ ಕ್ಷೇತ್ರಗಳಲ್ಲಿ ನಿಮಗೆ ವಿಶೇಷವಾದ ಯಶಸ್ಸು ಅನ್ನೋದು ಸಿಗುತ್ತೆ. ಆರೋಗ್ಯದ ವಿಷಯದಲ್ಲಿ ನರ ಸಂಬಂಧಿತ ಸಮಸ್ಯೆ, ನಿದ್ದೆ ಕೊರತೆ, ಒತ್ತಡದಿಂದ ಎಚ್ಚರಿಕೆ ಅಗತ್ಯ. ಧ್ಯಾನ ಮತ್ತು ಉಸಿರಾಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಬೇಕು. ಆದರೆ ಎಚ್ಚರಿಕೆ ಏನಂದರೆ, ಮುಂದಿನ ದಿನಗಳಲ್ಲಿ ನ ಅಥವಾ ಪ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆಯೊಂದಿಗೆ ಅತಿಯಾದ ಸ್ನೇಹ, ರಹಸ್ಯ ಹಂಚಿಕೆ ಅಥವಾ ಹಣಕಾಸಿನ ವ್ಯವಹಾರ ನಿಮಗೆ ಅಪಾಯಕಾರಿ ಆಗಿರಬಹುದು. ಅವಳು ನಿಮ್ಮ ಮಾತನ್ನೇ ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಅವಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ದೃಷ್ಟಿದೋಷ ಮತ್ತು ದುಷ್ಟಶಕ್ತಿಯಿಂದ ರಕ್ಷಣೆಗಾಗಿ ಮನೆಯನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಚ್ಛಗೊಳಿಸಿ. ಬುಧವಾರ ವಿಷ್ಣು ಅಥವಾ ಗಣಪತಿಗೆ ದೀಪ ಹಚ್ಚಿ, ಹಸಿರು ಬಣ್ಣವನ್ನು ಧರಿಸಿ,
ತಾಯ್ತ ಅಥವಾ ರುದ್ರಾಕ್ಷಿ ಧರಿಸೋದು ಲಾಭಕರವಾಗಿರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿರುವ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತೆ. ಮಿಥುನ ರಾಶಿಯವರೇ, ಮುಂದೆ ನಿಮ್ಮ ಜೀವನ ಸ್ಪಷ್ಟತೆ, ಯಶಸ್ಸು, ಗೌರವ ಮತ್ತು ಆರ್ಥಿಕ ಸ್ಥಿರತೆಯಿಂದ ತುಂಬಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.